1856ರಲ್ಲಿ ಏನು ಈ ಒಂದು ಲಾಲ್ಬಾಗ್ ಸಸ್ಯ ತೋಟ ಒಂದು ಪ್ರಪ್ರಥಮ ರಾಜ್ಯದ ಸಸ್ಯಶಾಸ್ತ್ರೀಯ ತೋಟವಾಗಿ ಉದಯ ಆಯಿತೋ, ತದನಂತರ ಏನು 1889 ಮತ್ತು 90 ಒಂದು ಕಾಲಘಟ್ಟದಲ್ಲಿ ಈ ಐತಿಹಾಸಿಕ ಗಾಜಿನ ಮನೆ ನಿರ್ಮಾಣ ಆಯಿತು. ಸೊ ಈ ಐತಿಹಾಸಿಕ ಗಾಜಿನ ಮನೆಯಲ್ಲಿ ಇವತ್ತು 220ನೇ ಫಲಪುಷ್ಪ ಪ್ರದರ್ಶನ ಸಾಕ್ಷಿಯಾಗಿದೆ. ಸೊ ಈ ಪ್ರದರ್ಶನಕ್ಕೆ ಆಕರ್ಷಣೆಯನ್ನು ಉಂಟು ಮಾಡಲಿಕ್ಕೆ ಒಟ್ಟಾರೆ ನಾವು 36 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಪುಷ್ಪ ಪಿರಮಿಡ್, ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಏನು ಬ್ರೊಮಿಲಿಯಾಯ್ಡ್ ಅಂತ ಹೇಳಿ ಥಾಯ್ಲೆಂಡ್ ದೇಶದಿಂದ ತರಿಸಿರ್ತಕ್ಕಂಥ ಈ ಒಂದು ವಿಶೇಷವಾದಂತಹ ಬ್ರೊಮಿಲಿಯಾಯ್ಡ್ ಸರ್ವರನ್ನು ಕೂಡ ಆಕರ್ಷಿಸ್ತಾ ಇದೆ. ಹಾಗೆಯೇ ಈ ಪಾಯಿನ್ಸಿಟಿಯ ಹೂಗಳು ಈ ಚಳಿಗಾಲದ ಅವಧಿನಲ್ಲಿ ವಿಶೇಷವಾಗಿ ಸುಮಾರು 10ಕ್ಕೂ ಹೆಚ್ಚು ವೈವಿಧ್ಯಮಯವಾದ ವರ್ಣಗಳಿಂದ ಕಂಗೊಳಿಸ್ತಕ್ಕಂಥದ್ದು ಪಾಯಿನ್ಸಿಟಿಯ ಹೂಗಳು. ಅದನ್ನು ಕೂಡ ವಿಶೇಷ ರೀತಿಯಲ್ಲಿ ಇಲ್ಲಿ ಜೋಡಣೆ ಮಾಡಿದ್ದೇವೆ. ಹಾಗೇನೆ ಇಂಪೇಷನ್ಸ್, ಸೊ ನಾವು ಸಾಕಷ್ಟು ವೈವಿಧ್ಯಮಯವಾದಂಥ ಇಂಪೇಷನ್ಸ್ ಅನ್ನು ನೋಡ್ಬೋದು. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಕಡು ಕೆಂಪು ವರ್ಣದ ಇಂಪೇಷನ್ಸ್ ಇದೆ. ಹಾಗೇನೆ ಪಾಯಿನ್ಸಿಟಿಯ ಮತ್ತೊಂದು ವರ್ಣದ ಪಾಯಿನ್ಸಿಟಿಯ, ಮತ್ತೆ ನಮ್ಮ ಸೇವಂತಿಗೆಯಲ್ಲಿ ತರಾವರಿ ವೈವಿಧ್ಯಮಯವಾದಂತಹ ಹೂಗಳನ್ನ ನೋಡ್ಬೋದು. ಅದರಲ್ಲಿ ಶ್ವೇತವರ್ಣದ ಸೇವಂತಿಗೆ ಮತ್ತು ಇಕ್ಸೋರಾ, ಇದು ಒಂದು ಅತ್ಯಂತ ಆಕರ್ಷಕವಾದಂತಹ ಹೂಗಳನ್ನ ಬಿಡ್ತಕ್ಕಂಥ ಪೊದರು ಅಥವಾ ಶ್ರಬ್ಸ್ ಅಂತ ಕರಿಬಹುದು. ಆದ್ರೆ ಇಟ್ ಇಸ್ ಅ ಡ್ವಾರ್ಫ್ ವೆರೈಟಿ ಆಫ್ ನಾವೇನಂದ್ರೆ ಇದು ಇಕ್ಸೋರಾ ವೆರೈಟಿ, ಅದನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಮತ್ತೆ ಗಾಂಫ್ರೀನಾ ಅಥವಾ ಸಲೇಶಿಯಾ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಹಲವಾರು ಬಣ್ಣಗಳಿದೆ. ಅದರಲ್ಲಿ ಶ್ವೇತವರ್ಣದ ಗಾಂಫ್ರೀನಾ ನಿಜಕ್ಕೂ ಕೂಡ ಅತ್ಯಂತ ಆಕರ್ಷಣೆಯನ್ನು ಉಂಟು ಮಾಡುತ್ತಿರ್ತಕ್ಕಂಥ ಒಂದು ಆಕರ್ಷಕ ಹೂವಿದ. ಮತ್ತೆ ಮಿನಿಯೇಚರ್ ಕ್ರೋಟಾನ್ಸ್ ಇದೆ. ಮತ್ತೆ ನಾವು ಪರಿಧಿನಲ್ಲಿ ಗಾಜಿನ ಮನೆಯ ಪರಿಧಿನಲ್ಲಿ ಹ್ಯಾಂಗಿಂಗ್ ಬಾಸ್ಕೆಟ್ಸು, ಮತ್ತೆ ಸಾಕಷ್ಟು ಸಸ್ಯಶಾಸ್ತ್ರೀಯ ಹಿನ್ನೆಲೆಯ ವೈವಿಧ್ಯಮಯವಾದಂತಹ ಫಲಗಳನ್ನು ಕೂಡ ನಾವು ಈ ಬಾರಿ ಪ್ರದರ್ಶನ ಮಾಡಿದ್ದೇವೆ. ಅದರ ಜೊತೆಗೆ ಇಲ್ಲಿ ತಾವು ನೋಡ್ತಿರ್ತಕ್ಕಂಥ ಮತ್ತೊಂದು ಬಗೆಯ ಪಾಯಿನ್ಸಿಟಿಯ ಹೂಗಳಿದೆ, ಮತ್ತೆ ಇಂಪೇಷನ್ಸ್ ಇದೆ, ಮತ್ತೆ ಸೇವಂತಿಗೆ ಹೂಗಳನ್ನು ಕೂಡ ನಾವು ನೋಡಿದ್ದೇವೆ. ಮತ್ತೆ ಸಾಲ್ವಿಯಾಗಳಲ್ಲಿ ಹಲವು ಬಗೆಗಳಿದೆ. ಅದರಲ್ಲಿ ಬಹಳಷ್ಟು ಒಂದು ರೀತಿ ನೀಲಿ ವರ್ಣದ ಸಾಲ್ವಿಯಾ ಹೂಗಳಿದೆ. ಮತ್ತೆ ಹಿಲ್ ಬಾಲ್ಸಮ್ಸ್, ಅದು ಅತ್ಯಂತ ಆಕರ್ಷಕವಾದಂತ ಯಥೇಚ್ಛವಾಗಿ ಹೂ ಬಿಡ್ತಕ್ಕಂಥ ಒಂದು ಆನ್ಯುವಲ್ಸ್. ಅದರಲ್ಲಿ ನಾವು ನೋಡಿರ್ತಕ್ಕಂಥದ್ದು ಈಗ ಇಂಪೇಷನ್ಸ್ ಆಲ್ಮೋಸ್ಟ್ 7 ವರ್ಣಕ್ಕೂ ಹೆಚ್ಚು ವೈವಿಧ್ಯಮಯ ಬಗೆಯ ನಾವು ಇಂಪೇಷನ್ಸ್ ಅನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಕಡು ಕೆಂಪು ಇಂಪೇಷನ್ಸ್ ಇದೆ, ಮತ್ತೆ ಇಲ್ಲಿ ಹಿಲ್ ಬಾಲ್ಸಮ್ಸ್ ಇದೆ, ಮತ್ತೆ ಗಾಂಫ್ರೀನಾ ಇದೆ. ಅದರ ಜೊತೆಗೆ ಈ ಇಂಪೇಷನ್ಸ್ ಅಂತಕ್ಕಂಥದ್ದು ಈ ಚಳಿಗಾಲಕ್ಕೆ ಅತ್ಯಂತ ಹೆಚ್ಚಾಗಿ ಮತ್ತೆ ಸೂಕ್ತವಾಗಿ ಬರ್ತಕ್ಕಂಥದ್ದು. ಅದರಲ್ಲಿ ಸುಮಾರು 12ಕ್ಕೂ ಹೆಚ್ಚು ವೈವಿಧ್ಯಮಯ ವರ್ಣದ ಇಂಪೇಷನ್ಸ್ ಈ ಬಾರಿ ಪ್ರದರ್ಶನಗೊಂಡಿರ್ತಕ್ಕಂಥದ್ದು. ಮತ್ತೆ ಈ ಡೇರೆ ಹೂ ಅಂತ ಅಥವಾ ನಾವು ಏನ್ ಹೇಳ್ತೀವಿ, ನಾವು ಇದಕ್ಕೆ ಡೇಲಿಯಾಸ್ ಅಂತ ಕರಿತೇವೆ. ಬಹಳ ಎತ್ತರಕ್ಕೆ ಬೆಳೆದು ದೊಡ್ಡ ಹೂಗಳನ್ನ ಬಿಡ್ತಕ್ಕಂಥದ್ದು ಮತ್ತು ಮಿನಿಯೇಚರ್ ಡೇಲಿಯಾ. ಸೊ ಈ ಬಾರಿಯ ಪ್ರದರ್ಶನದಲ್ಲಿ ಮಿನಿಯೇಚರ್ ಡೇಲಿಯಾಗಳ ಪ್ರದರ್ಶನ ಮಾಡಿದೀವಿ. ಹಾಗೇನೆ ಪೆರೇನಿಯಂ, ಮತ್ತೆ ಕಡು ಕೆಂಪು ವರ್ಣದ ಸೇವಂತಿಗೆ ಹೂಗಳಿದೆ, ಸಲೇಶಿಯಾ ಹೂಗಳಿದೆ, ಮತ್ತೆ ಬೇರೆ ಬೇರೆ ವರ್ಣದ ನಾವು ಗಾಂಫ್ರೀನಾಗಳು ಅಥವಾ ಸಲೇಶಿಯಾಗಳನ್ನು ಕೂಡ ನೋಡ್ಬೋದು. ಅಲ್ಲೇ ನೋಡ್ತಾ ಇರ್ತಕ್ಕಂಥದ್ದು ನಮಗೆ ಕ್ರೊಸಾಂಡ್ರಾ ಅಥವಾ ಕನಕಾಂಬರ ಅಂತ ಕರಿತೀವಿ ನಾವು. ಅದರಲ್ಲಿ ಡ್ವಾರ್ಫ್ ವೆರೈಟಿ ಆಫ್ ಕನಕಾಂಬರನ್ನು ಕೂಡ ಇಲ್ಲಿ ನಾವು ವಿಶೇಷವಾಗಿ ಪ್ರದರ್ಶನವನ್ನ ಮಾಡಿದ್ದೇವೆ. ಮತ್ತೆ ಇಲ್ಲಿ ಈ ಒಂದು ಗಾಜಿನ ಮನೆಯ ಪ್ರವೇಶ ದ್ವಾರದಿಂದ ಸ್ವಲ್ಪ ಮುಂದೆ ಹೋದ್ರೆ ಗಂಗಾ ಸಾಮ್ರಾಜ್ಯದ ಸ್ಥಾಪಕ ದೊರೆಯಾದ ಮಹಾರಾಜ ಕೊಂಗಣಿ ವರ್ಮ ಗಡಿಗ ಅಂತೇಳಿ ಅವ್ರನ್ನ ಸಾಂಕೇತಿಕವಾಗಿ ಕರಿತಾ ಇದ್ರು. ಆ ರಾಜರ ಒಂದು ಪ್ರತಿಮೆಯನ್ನು ಕೂಡ ಇಲ್ಲಿ ನಾವು ಅನಾವರಣ ಮಾಡಿದ್ದೇವೆ. ಯಾಕೆಂದ್ರೆ ಈ ಬಾರಿಯ ಪ್ರದರ್ಶನ ಗಂಗಾ ಸಾಮ್ರಾಜ್ಯ ವೈಭವ ಅಂತ ಇದೆ. ಹಂಗಾಗಿ 3ನೇ ಶತಮಾನದ ಮಧ್ಯಭಾಗದಲ್ಲಿ ಈ ಗಂಗಾ ಸಾಮ್ರಾಜ್ಯ ಸ್ಥಾಪನೆಯಾಗಿ 7 ಶತಮಾನಗಳನ್ನ ಕಂಡಿದೆ. ಅದರ ಸ್ಥಾಪಕರನ್ನ ನೆನೆತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಅವರ ಪ್ರತಿಮೆಯನ್ನು ಕೂಡ ಇಲ್ಲಿ ನಾವು ಅನಾವರಣ ಮಾಡಿದ್ದೇವೆ. ಮತ್ತೆ ಇಲ್ಲಿ ಬಹಳ ವಿಶೇಷವಾಗಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಏರ್ ಪ್ಲಾಂಟ್ಸ್ ಇದೆ. ಮತ್ತೆ ಮೇಲ್ಗಡೆ ನಿಮಗೆ ಸ್ಟಾಗಾರ್ನ್ ಫರ್ನ್ಸ್ ಇದೆ. ಈ ಫರ್ನ್ಗಳಲ್ಲಿ ಹಲವಾರು ಬಗೆಗಳಿದೆ. ಆದರೆ ಸ್ಟಾಗಾರ್ನ್ ಫರ್ನ್ ಅಂತಕ್ಕಂಥದ್ದು ಅತ್ಯಂತ ಆಕರ್ಷಕವಾದಂತ ಒಂದು ಆರ್ನಮೆಂಟಲ್ ಪ್ಲಾಂಟ್. ಬಹಳ ದೊಡ್ಡ ಗಾತ್ರದ ಒಂದು ಸ್ಟಾಗಾರ್ನ್ ಫರ್ನ್ ಕೂಡ ಇಲ್ಲಿ ನಾವು ಪ್ರದರ್ಶನ ಮಾಡಿದ್ದೇವೆ.